ಹಲೋ ನಮ್ಮ ಹುಡುಗರು ಗೊತ್ತಾಗ್ಬಿಟ್ಟದ ಕನ್ನಡ ಸರ್ ಅಂದ್ರೆ ಹಲೋ ಹಲೋ ಅಂದ್ರೆ ಚೇಂಜ್ ಮಾಡಿದೇವಲ್ಲ ನೆನಪೋಗಿದೆ. ಹಲೋ ಅಂದ್ರೆ ಎಸ್ ಅನ್ಬೇಕು, ಜರ ಚೇಂಜ್. ಫಂಕ್ಷನ್ ಇದ್ದಾಗ ಸರ್ ಇದನ್ನು ಫಂಕ್ಷನೇ, ಅವು ಫಂಕ್ಷನೇ ಬೇರೆ, ಇದು ನ್ಯಾಷನಲ್ ಫೆಸ್ಟಿವಲ್ ರೀ. ಹಲೋ ಅಂದ್ರೆ ಹಾಂ, ಎಸ್ ಅಂದ್ರೆ ನೀವು ಇಲ್ಲೇ ಇದ್ದೀರಂತ, ಅಲ್ಲಿಲ್ಲ ಅಂದ್ರೆ ಕೆಲವೊಂದು ಅನ್ನಲ್ಲಾಗಿರಿ ಅವ್ರು ಎಲ್ಲರ ಎಲ್ಲೆಲ್ಲೋ ಹರ ಅಂತಾರದ, ಇಲ್ಲೇ ಇರ್ಬೇಕ್ರಿ ಇವತ್ತ. ಸೊ ಮೊಟ್ಟ ಮೊದಲನೇದಾಗಿ ಸರ್ ಧನ್ಯವಾದ ಹೇಳ್ತೀನಿ. ಅಂದ್ರೆ ಬಂದ್ರೂಪೆ, ಯಾಕಂದ್ರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಫಸ್ಟ್ ಬಂದ್ರೂಪೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೀವಿ ಸರಿಗೆ. ಗಣಪತಿ ಸರ್ ಮೇಲೆ ಅಭಿಮಾನ ಭಾಳ ರೀ, ಅದಕ್ಕೆ ಅವ್ರು ಮೊಟ್ಟ ಮೊದಲಿಗೆ ಒಂದು ದೂರ ತಕ್ಕೊಂಡು ಧನ್ಯವಾದಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಪಾತ್ರರು, ನಮ್ಮ ಹಿರಿಯರು ಮತ್ತು ಒಂದು ನಾಯಕತ್ವ ಅಂತ ಗುಣ ಯಾರಾದ್ರೂ ಅದ ಅಂದ್ರೆ ಅದು ನಮ್ಮ ರಮೇಶ್ ಬಿರಾದರ್ ಸರ್, ಈ ಸಂಸ್ಥೆ ಅಧ್ಯಕ್ಷರಾಗಿದ. ಸೊ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುತ್ತೆ ರಮೇಶ್ ಬಿರಾದರ್ ಸರ್ ಅವರೇ. ಹಾಗೂ ಈ ನವೋದಯ ಶಾಲೆ ಅಂದಿನಿಂದ ಹಿಡಿದು ಇಂದಿನವರೆಗೆ ಇದರ ಒಂದು ಉಸ್ತುವಾರಿ ಅಥವಾ ಇದರ ಒಂದು ಬಗ್ಗೆ ಅಭಿಮಾನ ಇರುವಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಯಾರಪ್ಪ ಅಂದ್ರೆ ನಮ್ಮ ಹಿರಿಯ ಮಿತ್ರರು ಮತ್ತು ಅವ್ರ ಹಿರಿಯರು ಕೂಡ ಆ್ಯಸ್ ಎ ಫ್ರೆಂಡ್ ಇದಾರ ಗಣಪತರಾವ್ ಸರ್ ಅವರೇ. ಹಾಗೂ ಎಲ್ಲ ಹೊಸ ಶಿಕ್ಷಕಿಯರೇ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೊಸಬರು ಇದ್ದೀರಿ. ಹಾಗೂ ನಮ್ಮ ಸ್ಟೂಡೆಂಟ್ ಇದ್ದಾರೆ ಇವತ್ತು, ಅವರು ಶಿಕ್ಷಕರಾಗಿದ್ದಾರೆ. ಸೊ ಅವರು ಕೂಡ ಒಂದು ಈ ವೇದಿಕೆಯಲ್ಲಿ ಸಂಬೋಧಿಸುತ್ತಾ, ಸೊ ಮೊಟ್ಟ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿ ಏನಪ್ಪ ವಿಚಾರ ಹೇಳ್ಬೇಕಂದ್ರೆ, ಇವತ್ತು ಎಲ್ಲ ಕಡೆ ಈಗ ಏನು ಮಾಡಕತ್ತಾರ್ರಿ, ಇಂಡಿಪೆಂಡೆನ್ಸ್ ಡೇ ಮಾಡಾಕತ್ತಾರೆ, ಸೆಲೆಬ್ರೇಟ್ ಮಾಡಾಕತ್ತಾರೆ, ಆಚರಣೆ ಮಾಡಾಕತ್ತಾರೆ. ಹೌದ್ರಿ? ಯಾಕೆ ಮಾಡಾಕತ್ತಾರ್ರಿ? ನೀವು ಮಾತಾಡಿರ್ಬೋದು, ಸುಮ್ಮನೆ ಒಂದು ಮಾತು ಕೇಳ್ತೀನಿ. ಯಾಕೆ ಮಾಡಾಕತ್ತಾರ್ರಿ? ನಮ್ಗೆ ಸ್ವಾತಂತ್ರ್ಯ ಸಿಕ್ಕ್ಯದ್ರಿ. ಯಾರಿಂದ ಸಿಕ್ಕ್ಯದ್ರಿ? ಅವರು ಸ್ವಾತಂತ್ರ್ಯ ತಂದು ಕೊಟ್ಟಾರ. ಯಾರೇ? ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಹಳಷ್ಟು ಜನ ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರ ನಮಗೆ ಏನು ಮಾಡಿದ್ದಾರೆ? ತಮ್ಮ ಹಗಲು ಇರುಳು ಶ್ರಮಪಟ್ಟು ತಮ್ಮ ಜೀವವನ್ನ ಬಲಿದಾನ ಮಾಡಿ ಏನು ಮಾಡಿದ್ದಾರೆ? ಸ್ವಾತಂತ್ರ್ಯ ಕೊಟ್ಟಾರ. ಆ ಸ್ವಾತಂತ್ರ್ಯ ನಾವೇನು ಮಾಡಕತ್ತೀವಿ? ಈಗ ಉಳಿಸಕತ್ತೀವಿ. ನೋಡ್ರಿ, ವಿಚಾರ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನದರಿ ಎಲ್ಲ ಹೇಳ್ತಾರೆ, ನಾವೆಲ್ಲರೂ ಹಂಗಿರ್ಬೇಕ್ರಿ, ಹಿಂಗಿರ್ಬೇಕು, ಸಮಾನತೆಯಿಂದ ಇರಬೇಕು, ಸ್ವಾತಂತ್ರ್ಯ ಇದ್ದಾರೆ, ಮೂಲಭೂತ ಹಕ್ಕುಗಳವರಿ, ಮೂಲಭೂತ ಕರ್ತವ್ಯಗಳವರಿ, ಎಲ್ಲ ಇದಾವ್ರಿ. ಅಂದ್ರೆ ಅರ್ಥ ಮಾಡ್ಕೋರಿ, ಸಂವಿಧಾನ ಎಲ್ಲ ನಮ್ಗೆ ಕೊಟ್ಟದ್ರಿ. ಆದ್ರೆ ನಾವು ಹೆಂಗೆ ಯೂಟಿಲೈಸ್ ಮಾಡಾಕತ್ತೀವಿ ಅದು ವಿಚಾರ ನೋಡ್ರಿ. ಯಾಕಂದ್ರೆ ನಮ್ಮ ದೇಶ ಎಂತಹ ರಾಷ್ಟ್ರ ರೀ? ನಮ್ಮ ದೇಶ ಎಂತಹ ರಾಷ್ಟ್ರ ಹೇಳ್ಬೋದು ಯಾರಾದ್ರೂ ನೋಡಿ, ಹುಡುಗರು, ವಿದ್ಯಾರ್ಥಿಗಳು? ನಮ್ಮ ದೇಶ ಎಂತಹ ರಾಷ್ಟ್ರ? ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳ್ತೀವಿ. ಅದು ಈಗ 21ನೇ ಶತಮಾನದಾಗ ನಾವು ಹೇಳಕತ್ತೀವಿ ರೀ. ಕರೆಕ್ಟ್ ಅದ ರೀ, ಹೌದಾ? ಇಂಡಿಯಾ ನಿಜವಾಗ್ಲೂ ಅಭಿವೃದ್ಧಿ ಹೊಂದಾಕತ್ತೀರಿ. ನೋಡ್ರಿ, ನಾನು ಪ್ರೈಮರಿ ಇದ್ದಾಗ ರೀ, ಸರ್ ಮುಖಾಂತರ ಹೇಳಕ್ಕೆ ಸುಮ್ಮನೆ, ನಾನು ಪ್ರೈಮರಿ ಇದ್ದಾಗ ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ ಅಲ್ಲಕತ್ತೀರಿ. ಇಂಡಿಯಾ ಏನಂತಾರೆ? ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂದಾರೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಎಲ್ಲಿ ಸ್ಟೇಟ್ಮೆಂಟ್ ಓದಿಲ್ಲ, ಕೇಳಿದ್ರಿ. ಯಾವಾಗ ನಾವು ಚಿಕ್ಕವ್ರು ಪ್ರೈಮರಿದಾಗ ನಿಮ್ಮ ವಿಚಾರ ಕೂತಾಗ ಅವಾಗಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾರೆ, ಹೋದ ವರ್ಷನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾರ್ರಿ, ಇವಾಗನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೀರಿ, ಮುಂದಿನ ವರ್ಷನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೀರಿ. ಯಾವಾಗ ಅಭಿವೃದ್ಧಿ ಹೊಂದುತ್ತದೆ? ಇಂಡಿಯಾ ಈಸ್ ಎ ಡೆವಲಪಿಂಗ್, ING ಹೆಚ್ಚು ಹೇಳಕತ್ತ, ಡೆವಲಪಿಂಗ್ ಕಂಟ್ರಿ ಅಂತಾರೆ. ಡೆವಲಪ್ಡ್ ಕಂಟ್ರಿ ಅಂತೂ ಹೇಳ್ತಾ ಇಲ್ಲ. ಎಷ್ಟೇ ನೇತಾರರು ಬರಾಕತ್ತಾರೆ, ಎಲ್ಲರೂ ಬರಾಕತ್ತಾರೆ. ಬಟ್ ನಾವೆಲ್ಲ ಏನು ಮಾಡಕತ್ತೀವ್ರಿ? ನಮ್ಮ ಜವಾಬ್ದಾರಿಗಳನ್ನ, ನಮ್ಮ ಕರ್ತವ್ಯಗಳನ್ನ ಓನ್ಲಿ ನಾಯಕರ ಮೇಲೆ ಬಿಡಾಕತ್ತೀವಿ. ಎಂಥ ನಾಯಕರೇ? ದೇಶವನ್ನು ಆಳಂತವ್ರು, ರಾಜ್ಯವನ್ನು ಆಳಂತವ್ರು, ನಗರವನ್ನು ಆಳಂತವ್ರು, ಅವ್ರ ಮೇಲೆ ಬಿಟ್ಟು ನಾವು ಸುಮ್ಮನೆ ಕೂತಿದ್ದೇವೆ. ಯಾರು? ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮೇಲೆ ಜವಾಬ್ದಾರಿಯಾದ ಸ್ಥಾನ ಇದೆ ರೀ. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಏನು ಮಾಡ್ತಾರೆ? ಅವಾಗ ಬ್ರಿಟಿಷರು ರೂಲ್ ಮಾಡ್ತಾ ಇದ್ದರು. ಈಗ ದೇಶದ ನಾಯಕರು ಇರ್ಬೋದು, ರಾಜ್ಯದ ನಾಯಕರು ಇರ್ಬೋದು, ಅವರನ್ನು ನಮ್ಮನ್ನು ಏನು ಮಾಡಕತ್ತಾರೆ? ರೂಲ್ ಮಾಡಕತ್ತಾರೆ. ಒಳ್ಳೆ ರೀತಿಯಲ್ಲಿ ರೂಲ್ ಮಾಡ್ರೆ ಹೋಗ್ತೀರಿ, ಬಟ್ ನಮ್ಮನ್ನು ಬಳಸ್ಕೊಂಡು ಅವ್ರು ಬೆಳೀತಾ ಇದಾರ, ನಾವು ಹಂಗೆ ಇರಾಕತ್ತೀವಿ. ಹೌದಲ್ರಿ ಗಣಪತರಾವ್ ಸರ್? ಯಾಕಂದ್ರೆ ಪ್ರತಿ ಸಲ ನಾವು ನೋಡಕತ್ತೀವ್ರಿ, ಸೆಲೆಬ್ರೇಷನ್ ಮಾಡ್ತೀವಿ, ಬಿಡ್ತೀವಿ. ಬಟ್ ಯಾವಾಗ ನಾವು ಎಚ್ಚರ ಆಗ್ತೀವ್ರಿ? ಪ್ರತಿಯೊಂದು ಸಲ ನಾವು ಏನು ಮಾಡಕತ್ತೀವಿ? ನಮ್ಮನ್ನು ನಾವು ಮಾರ್ಕೋತೀವ್ರಿ, ಓಟ್ನಿಂದ ಮಾರ್ಕೋತೀವ್ರಿ, ಮತ್ತು ಇನ್ನಿತರ ಆಸೆಗೆ ಆಮಿಷಗಳಿಗೆ ನಮ್ಮನ್ನು ನಾವು ಮಾರ್ಕೊಂಡು ನಮ್ಮ ರೈಟ್ಸ್ಗಳನ್ನು ನಾವು ಕೇಳದೆ ಏನು ಮಾಡಕತ್ತೀವಿ? ಇವತ್ತು ಇರಾಕತ್ತೀವಿ. ನಂದಾಯ್ತು, ನಮ್ಮ ಫ್ಯಾಮಿಲಿ ಐತೆ ಅಂತ ಹೀಗಿರೋದ್ರಿಂದ ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಮಾಡ್ಕೊಂಡು ನೀವು
ಜಾಗೃತರಾಗಬೇಕು. ಹಲವಾರು ವಿಚಾರಗಳನ್ನ ಸೋಷಿಯಲ್ ಸೈನ್ಸ್ನಲ್ಲಿ ಎಲ್ಲ ಇರುತ್ತೆ. ನಮ್ಮ ದೇಶ ಯಾವುದು ಒಂದು ಕಡೆ ನೀವು ಹೇಳಿದ್ರಿ ಡೆವಲಪಿಂಗ್ ಅಭಿವೃದ್ಧಿ ಹೊಂದುತ್ತಿರುವಂತಿಲ್ಲ, ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಜಾತ್ಯತೀತ ರಾಷ್ಟ್ರ ಅಂತ ಪ್ರಿಯಂಬಲ್ದಾಗ ಅದ ರೀ, ಪ್ರಸ್ತಾವನೆ ಅದ ಸಂವಿಧಾನ ಪ್ರಸ್ತಾವನೆ. ಬಟ್ ನಾವೆಲ್ಲ ಫಾಲೋ ಮಾಡ್ತೀವಿ ರೀ? ಇಲ್ರಿ, ಫಾಲೋ ಮಾಡಂಗಿಲ್ರಿ. ಅಂದ್ರೆ ಅರ್ಥ ಮಾಡ್ಕೋರಿ, ಇದನ್ನ ಆಧಾರವಾಗಿ 1956ದಾಗ ಬಂಗಾಳದ ವಿಭಜನೆ ಐತ್ರಿ, ಹೌದಲ್ರಿ? ಲಾರ್ಡ್ ಕರ್ಜನ್ ಅವಾಗ ಈ ಥರ ಮನೋಭಾವ ಇದಿಲ್ಲ, ಕಡಿಮೆ ಇತ್ತು. ಅವಾಗ ಇಂಡಿಯನ್ ಸಲುವಾಗಿ ಹೊಡೆದು ಅಥವಾ ಒಡೆದಾಳುವ ನೀತಿ ಬಂದಿದೆ, ಡಿವೈಡ್ ಅಂಡ್ ರೂಲ್. ಅವಾಗ ಲಾರ್ಡ್ ಕರ್ಜನ್ ಬಿತ್ತಿದಂಥ ಆ ವಿಷ ಬೀಜ ಇವರು ಸರಿಯಾಗಿ ಒಗ್ಗಟ್ಟಿಂದ ಇರಬಾರ್ದಂತ ಬಿತ್ತಿದೆ ಅಂತ ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ? ಹೇಳ್ತೀವಿ ಒಂದು, ಮಾಡ್ತೀವಿ ಒಂದು, ಇರ್ತೀವಿ ಒಂದು. ಹಾಗಿರೋದ್ರಿಂದ ಹೇಳೋದು ಕೇಳೋದು ಪ್ರತಿಯೊಂದು ಒಂದೇ ಇದ್ದಾಗ ಬಂದಾಗ ಏನಾಗ್ತದೆ? ದೇಶ ಅಭಿವೃದ್ಧಿ ಆದಾಗ್ತಾ ಪ್ರತಿಯೊಬ್ಬರಿಗೆ ಒಳ್ಳೆಯ ರೈಟ್ಸ್ಗಳು, ಮೂಲಭೂತ ಹಕ್ಕುಗಳನ್ನು ಚಲಾವಣೆ ಮಾಡೋ ಮುಖಾಂತರ ಏನಾಗ್ತಾ ಬೆಳವಣಿಗೆ ಆಗ್ಲಿಕ್ಕೆ ಪ್ರತಿಯೊಬ್ಬರು ಬೆಳವಣಿಗೆ. ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ ಹೋಗಿ ಇಂಡಿಯಾ ಈಸ್ ಎ ಡೆವಲಪ್ಡ್ ಕಂಟ್ರಿ ಯಾವಾಗ ಆಗ್ತದೆ? ಪ್ರತಿಯೊಬ್ಬರ ಮನೋಭಾವನೆಗಳು, ಮನೋಧೋರಣೆಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದ್ದೇ ಆದ್ರೆ ನಾವು ಏನಾಗ್ತೀವಿ ರೀ? ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ. ಅಥವಾ ಇಂಡಿಯಾ ಡೆವಲಪ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ನೀವು ಡೆವಲಪ್ ಆಗ್ಬೇಕು. ರೆಡಿ ಇದೀರಿ? ಹೆಂಗೆ ಡೆವಲಪ್ ಆಗ್ತೀರಿ? ಮಾತಾಡೋ ಡೆವಲಪ್ಮೆಂಟ್ ಆಗ್ತೀವಿ. ಓದಬೇಕು, ಓದಿ